ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಮುಚ್ಚಿಟ್ಟ ಸತ್ಯ ಬಯಲಾಗಿದೆ. ವಿದ್ಯಾನ ಪ್ರೆಗ್ನೆಂಟ್ ಅಂತ ಹೇಳಿ ಆ ಒಂದು ಮನೆಗೆ ಎಂಟ್ರಿ ಕೊಡಿಸ್ತಂದ ತಂದೆ ಇವತ್ತು ಎಲ್ಲರ ಮುಂದೆ ಸತ್ಯ ಹೇಳಬೇಕಾಗಿದೆ. ಹಾಗಾದ್ರೆ ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಇಡೀ ಮನೆ ಮಂದಿಗೆ ಗೊತ್ತಾಗೆ ಹೋಯ್ತಾ? ಹಾಗಿದ್ರೆ ಬಂದ ಅತಿಥಿಗಳ ಮುಂದೆ ನಚ್ಚುಕು ಇಲ್ಲಿ ವಿದ್ಯಾಗೆ ಮನೆಯಿಂದ ಗೇಟ್ ಪಾಸ್ ಸಿಗ್ತಾ ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಿವರಾಮೇಗೌಡರು ಭದ್ರನ್ಗೆ ಅತಿಥಿಗಳು ಮನೆಗೆ ಬರ್ತಿದ್ದಾರೆ, ಅವ್ರ ಮುಂದೆ ನಮ್ಮ ಯಾವುದೇ ಸಮಸ್ಯೆ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿ ಮನೆಯಿಂದ ಆಚೆ ಇರ್ತಕ್ಕಂತಹ ಸುಭಾಷ್ ಹಾಗೆ ಚಂಪಾ ವಿದ್ಯಾ ಎಲ್ಲರನ್ನ ಕೂಡ ಮನೆ ಒಳಗಡೆ ಕರೆಸಿದ್ದಾರೆ. ಅದರ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಅತಿಥಿಗಳ ಮೊಮ್ಮಗ ವಿವೇಕ್ಗೆ ಮದುವೆ ಆಗೋದು ಅಂದರೆ ಇಷ್ಟ ಇಲ್ಲ. ಹಾಗಾಗಿ ಅವನಿಗೆ ಮದುವೆ ಆಗಬೇಕು ಅಂತ ಹೇಳಿ ಅನ್ನಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಶಿವರಾಮೇಗೌಡರು ಯುವಕರ ಒಂದು ವಿಷಯಗಳು ಯುವಕರಿಗೆ ಮಾತ್ರ ಅರ್ಥ ಆಗತ್ತೆ ಅಂತ ಅಂದ್ಕೊಂಡದ್ದ ಇಲ್ಲಿ ಭದ್ರನ್ಗೆ ನೀನು ಏನಾದರೂ ಮಾಡಿ ವಿವೇಕ್ ಹೋಗೋಕ್ಕೂ ಮುನ್ನ ಅವನಿಗೆ ಮದುವೆ ಆಗಬೇಕು ಅಂತ ಆಸೆ ಹುಡ್ಬೇಕು, ಆ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ ಭದ್ರ ಇಲ್ಲಿ ಕ್ವಾಟ್ಲೆ ಹೋಗಿದ್ದ. ನೋಡು ಅಂತಮ್ಮ, ನೀನೇನು ಮಾಡಬೇಡ, ನಿನ್ನ ಹೆಂಡತಿ ವಿದ್ಯಾ ಅದಕ್ಕೆ ಜೊತೆ ತುಂಬಾ ಚೆನ್ನಾಗಿರುವ ಖಂಡಿತ ಅದನ್ನು ನೋಡಿದೆ, ನನಗೂ ಕೂಡ ಮದುವೆ ಆಗಬೇಕು ಅಂತ ಹೇಳಿ ವಿವೇಕ್ ಅವ್ರಿಗೆ ಅನ್ಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾಟಕ ಮಾಡಬೇಕಾಗಿದೆ ಭದ್ರ, ಬಟ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಬಟ್ ಶಿವರಾಮೇಗೌಡರ ಮರ್ಯಾದೆ ಅಂತ ಹೇಳಿ ಕ್ವಾಟ್ಲೆ ಹೇಳ್ತಿರೋದ್ರಿಂದಾಗಿ ಸರಿ ಆಯಿತು ಅಂತ ಒಪ್ಕೋತಾರೆ. ಇತ್ತ ಕಡೆ ವಿವೇಕ್ ಬರ್ತಿದ್ದಾರೆ ಅನ್ನೋ ಕಾರಣಕ್ಕೆ ವಿದ್ಯಾಗೆ ಹೂ ಮುಡ್ಸೋಕೆ ಮುಂದಾಗ್ತಾರೆ ಭದ್ರ ಪ್ರೀತಿಯಿಂದ. ಬಟ್ ನಿಜ ಅಂತ ಅನ್ಕೊಂಡ್ಬಿಡ್ತಾಳೆ ವಿದ್ಯಾ, ತುಂಬಾನೇ ಖುಷಿ ಪಟ್ಬಿಡ್ತಾಳೆ. ಬಟ್ ವಿವೇಕ್ ಹೋಗ್ತಿದ್ದಾಗೆ ಹೂ ತಗೊಂಡು ನೀನೇ ಮುಡ್ಕು ಅಂತ ಹೇಳ್ತಿದ್ದಾಗೆ ಏನಿದು ನೀವೇ ಮುಡ್ಸೋಕೆ ಬಂದಿದ್ರಲ್ವಾ ಅಂದಾಗ ಎಲ್ಲ ವಿವೇಕ್ ಇದ್ದ ಅಂತ ನಾಟಕ ಮಾಡ್ತಿರೋದು, ಅವ್ರಿಗೆ ಮದುವೆ ಆಗಬೇಕು ಅಂತ ಅನ್ನಿಸ್ಬೇಕು. ಹಾಗಾಗಿ ನೀನು ಅವ್ರ ಮುಂದೆ ತುಂಬ ಖುಷಿಯಾಗಿರ್ಬೇಕು, ಅದಕ್ಕೆ ಇದೆಲ್ಲ ಡ್ರಾಮಾ ಅಷ್ಟೇ, ಯಾವುದೇ ರೀತಿಯ ಆಸೆ ಇಟ್ಕೋಬೇಡಮ್ಮ ಅಂತ ಹೇಳ್ತಾರೆ ಭದ್ರ. ಅದೆಲ್ಲ ಸರಿ ಇಲ್ಲಪ್ಪ, ನಾನಂತೂ ನಾಟಕ ಮಾಡೋದಿಲ್ಲ, ನಾನಂತೂ ನಿಜವಾಗಿ ಪ್ರೀತಿನೇ ಮಾಡೋದು, ನೀವು ಕೂಡ ನನ್ನ ಜೊತೆ ಪ್ರೀತಿಯಿಂದ ಇದ್ರೆ ಮಾತ್ರನೇ ನಾನು ಈ ರೀತಿಯೆಲ್ಲ ನಡ್ಕೊಳ್ಳೋದು, ಅದನ್ನು ಬಿಟ್ಟು ನೀವು ನಾಟಕ ಗಿಟ್ಕ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ವಿದ್ಯಾ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ಭದ್ರವ್ರು ಮಾತ್ರ ಸುಮ್ಮನೆ ನನ್ನ ಮಾತನ್ನು ಕೇಳು, ಸುಮ್ಮನೆ ವಿನಾಕಾರಣ ವಾದ ಗೀದ ಎಲ್ಲ ಮಾಡಬೇಡ, ನೀನು ವಾದ ಮಾಡೋದು ನೋಡಿದ್ರೆ ನನಗೆ ಇರಿಟೇಟ್ ಆಗತ್ತೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಕ್ವಾಟ್ಲೆ ಬರ್ತಾರೆ. ಏನು ಗಂಡ ಹೆಂಡತಿ ಜಗಳ ಮಾಡ್ಕೋತಿದ್ರ ಅಂತ ಹೇಳಿ ಕೇಳಿದಾಗ ಏನಿಲ್ಲ ಅಣ್ಣಯ್ಯ, ಇವರು ನನ್ನ ಜೊತೆ ನಾಟಕ ಮಾಡ್ತಾರಂತೆ, ನನಗೆ ನಾಟಕ ಎಲ್ಲ ಇಷ್ಟ ಇಲ್ಲ, ಪ್ರೀತಿ ಮಾಡೋಗಿದ್ರೆ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಮಾತ್ರನೇ ನಾನು ಅವ್ರ ಜೊತೆ ಎಲ್ಲ ರೀತಿ ಚೆನ್ನಾಗಿರೋದು, ಅದನ್ನು ಬಿಟ್ಟು ಇವ್ರು ಈ ರೀತಿ ಎಲ್ಲ ನಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ನಾಟಕ ಗಿಟ್ಕ ಮಾಡಲ್ಲ ಅಂತ ಹೇಳಿ ವಿದ್ಯಾ ಖಡಕ್ಕಾಗಿ ಹೇಳಿಬಿಡ್ತಾರೆ. ಅದಕ್ಕೆ ಇಲ್ಲಿ ಸಾಕು ನಿಲ್ಲಿಸಿ ನೀವು ಮಾತಾಡೋ ಜಗಳನ ಅಂತ ಹೇಳಿದ್ದೆ. ಇಲ್ಲಿ ನೋಡು ಅಂತಮ್ಮ, ಅದಕ್ಕೆ ಹೇಳ್ತಿರೋದು ಏನಿದೆ, ನಿಜಕ್ಕೂ ಕೂಡ ಪ್ರೀತಿಯಿಂದ ನಡ್ಕೋ ಅಂದಾಗ ಅದೆಲ್ಲ ಸಾಧ್ಯ ಇಲ್ಲ. ಇವಳ ಮೇಲೆ ನನಗಿನ್ನೂ ಕೂಡ ಸಿಟ್ಟಿದೆ, ಯಾವುದೇ ಕಾರಣಕ್ಕೂ ನಾನು ಉಸಿರು ಹೋಗೋ ತನಕನೂ ಈ ಸಿಟ್ಟು ಹೋಗೋದಿಲ್ಲ, ಅದೆಲ್ಲ ಇವಳು ಅನ್ಕೊಂಡಿದ್ರೆ ಅದೆಲ್ಲ ಇವಳು ಭ್ರಮೆ ಆಗಿರುತ್ತೆ, ನಾನಂತೂ ನಾಟಕನೇ ಮಾಡೋದು ಅಂತ ಹೇಳ್ತಿದ್ದಾರೆ ಭದ್ರ. ಹಾಗಿದ್ರೆ ನಾನಂತೂ ಇವ್ರಿಗೆ ಸಾಥ್ ಕೊಡಲ್ಲ ಅಂತ ವಿದ್ಯಾ ಹೇಳ್ತಿದ್ದಾಳೆ. ಅದಕ್ಕೆ ಇಲ್ಲಿ ನೋಡುವಂತಮ್ಮ, ದಯವಿಟ್ಟು ಅರ್ಥ ಮಾಡ್ಕೋ, ಇಲ್ಲಿ ನಿಜವಾಗ್ಲೂ ವಿವೇಕ್ ಅವ್ರಿಗೆ ಪ್ರೀತಿ ಆಗಬೇಕು, ಆಗಬೇಕು ಅಂದರೆ ನೀವಿಬ್ರು ಚೆನ್ನಾಗಿರ್ಬೇಕು, ನೀನು ನಾಟಕ ಮಾಡೋದ್ರ ಬದಲು ನಿಜವಾಗಿ ಪ್ರೀತಿಯಿಂದಾನೇ ಇದು ಬಿಡು ಅಂತ ಹೇಳಿದಾಗ ಇಲ್ಲದೆ ಇರೋದನ್ನ ಹೇಗಿರೋಕ್ಕಾಗುತ್ತೋ, ಖಂಡಿತ ಅದೆಲ್ಲ ಸಾಧ್ಯ ಇಲ್ಲ ಅಂತ ಭದ್ರ ಹೇಳ್ತಾರೆ. ಹೌದಾ, ಸರಿ ಆಯಿತು ಬಿಡು, ಮಾವನ ಮರ್ಯಾದೆ ನಿಜವಾಗ್ಲೂ ಕೂಡ ಬಂದಂಥ ಅತಿಥಿಗಳ ಮುಂದೆ ಹೋಗುತ್ತೆ, ಸರಿ ಆಯಿತು ಬಿಡು ಹೋಗಲಿ ಅಂದಾಗ ಏನು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ, ಇದು ಒಂದು ಇಟ್ಕೊಂಡು ಮಾತಾಡ್ಬಿಡ್ತೀಯಾ ನೋಡು, ಸರಿ ಆಯಿತು ಬಿಡು ಪ್ರೀತಿಯಿಂದಾನೇ ಇರ್ತೀನಿ ಅಂತ ಹೇಳಿದಾಗ ಈ ಕಡೆ ವಿದ್ಯಾ ಹಾಗಿದ್ರೆ ಪ್ರೀತಿಯಿಂದ ಹೇಳೋ ಕೇಳಿ, ಆ ಕಡೆ ತಿಳ್ಕೊಂಡು ಏನು ಹೇಳೋದು ಅಂತ ಹೇಳಿ ವಿದ್ಯಾ ಹೇಳಿದಾಗ ಸರಿ ಆಯಿತು ಪ್ರೀತಿಯಿಂದಾನೇ ಇರ್ತೀನಿ ಅಂತ ತುಂಬಾ ನಗ್ತಾನೆ ಪ್ರೀತಿಯಿಂದಾನೇ ಭದ್ರ ಅವರು ಹೇಳ್ತಾರೆ. ತದನಂತರ ಸರಿ ಆಯಿತು, ಆ ಖುಷಿಗೇನು ಇಲ್ವಾ ಅಂತದಾಗೆ ಏನು ನಾಚಿಕೆ ಆಗಲ್ವಾ ಈ ರೀತಿ ಎಲ್ಲ ಹಾಲಲ್ಲಿ ನಿಂತ್ಕೊಂಡು ಈ ರೀತಿ ಹೊರಗಡೆ ನಿಂತ್ಕೊಂಡು ಈ ರೀತಿ ಮಾತಾಡ್ತಿರೋದು ಅಂತ ಭದ್ರ ಹೇಳಿದಾಗ ನಾನೇನು ಹೇಳಿದೆ, ನನಗೇನು ಅದೆಲ್ಲ ಬೇಕಾಗಿಲ್ಲ, ಜಸ್ಟ್ ಪ್ರೀತಿಯಿಂದ ಒಂದು ತುತ್ತು ಕೊಟ್ಟರೆ ಸಾಕು ಅಂತ ಹೇಳಿ ವಿದ್ಯಾ ಹೇಳ್ತಾರೆ. ಬರೋರು ಮುಂದೆ ವಿವೇಕ ಅಣ್ಣನ ಮುಂದೆ ನೀವು ನನಗೆ ಪ್ರೀತಿಯಿಂದ ತುತ್ತು ಕೊಟ್ಟರೆ ಅಷ್ಟೇ ಸಾಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಜೊತೆಗೆ ಹೌದು ಹೂವು ಮುಡ್ಸೋದೆ ಮರ್ತೋಯ್ತಲ್ಲ, ಆಗ ಹೂವು ಮುಡ್ಸೋಕೆ ಬಂದಿದ್ರಲ್ವ, ಹೂವು ಮುಡ್ಸಿ ಅಂತ ಹೇಳಿ ವಿದ್ಯಾ ಹೇಳಿದಾಗ ಆಯ್ತ ಕಡೆ ಕ್ವಾಡ್ಲೆ ಇದೆಲ್ಲ ಆಗಿದೆಯೋ, ಹೋಗು ಅಂತಮ್ಮ ಹೂವು ತೊಗೊಂಡು ಬಂದು ಮುಡಿಸ್ಬಿಡು, ಅದರಲ್ಲಿ ಏನಿದೆ ಅಂತ ಹೇಳ್ತಾರೆ. ಈ ಕಡೆ ಭದ್ರ ಕೂಡ ಹೋಗಿದ್ದೆ ವಿದ್ಯಾಗೆ ಹೂ ತಂದು ಮುಡಿಸ್ತಿದ್ದಾರೆ. ತುಂಬಾ ಖುಷಿ ಆಗಿಬಿಡತ್ತೆ. ವಿದ್ಯಾಗೆ ಮುತ್ತನ್ನಿಟ್ಟು ಹೋಗೇ ಬಿಡ್ತಾಳೆ.
ತದನಂತರ ಇಲ್ಲಿ ಕ್ವಾಟ್ಲೆ ಏನಾಯಿತು ಅಣ್ತಮ್ಮ ಅಂದಾಗ ಏನೂ ಇಲ್ಲ, ಆದರೂ ಕೂಡ ಇವಳು ಜಾಸ್ತಿ ಹೆಚ್ಕೊಂಡ್ಬಿಟ್ಟಿದ್ದಾಳೆ, ನಿಜಕ್ಕೂ ಕೂಡ ಇವಳಿಗೆ ಜಾಸ್ತಿ ನಾನು ಫ್ರೀ ಕೊಡಬಾರ್ದು ಅಂತಾನೆ ಇಲ್ಲಿ ಭದ್ರಾ ಹೇಳ್ತಿದ್ದಾರೆ. ತದನಂತರ ಅತ್ತ ಕಡೆ ಚಂಪಾ ಬರ್ತಾಳೆ. ಚಂಪಾ ಬಂದಿದ್ದೆ, ಇಲ್ಲಿ ಫೋನ್ ಸ್ವಿಚ್ ಆನ್ ಆಗಿದೆ, ಜೊತೆಗೆ ನನಗೆ ಅವರೇ ಕಾಲ್ ಬ್ಯಾಕ್ ಮಾಡ್ತಿದ್ದಾರೆ ಅಂತ ಸುಭಾಷ್ ಫ್ರೆಂಡ್ ಬಗ್ಗೆ ಇಲ್ಲಿ ವಿದ್ಯಾಗೆ ಹೇಳಿದಾಗ, ಹಾಗಿದ್ರೆ ನೀನು ಕೂಡ ಅವನ ಜೊತೆ ಮಾತಾಡು ಅಂತ ಹೇಳ್ತಾಳೆ ವಿದ್ಯಾ. ಅಯ್ಯೋ ನನಗಂತೂ ಅದೆಲ್ಲ ಸಾಧ್ಯ ಇಲ್ಲ ಅಕ್ಕ, ಖಂಡಿತ ನನಗೆ ಆ ರೀತಿಯೆಲ್ಲ ಮಾತಾಡೋಕ್ಕೆ ಬರಲ್ಲ ಅಂದಾಗ, ನೋಡು ಅವರನ್ನು ನಾವು ಕೆಟ್ಟಾಗಿ ಬೀಳಿಸ್ಬೇಕು, ನಾವು ಅವನ್ನ ಹಿಡ್ದಾಕ್ಬೇಕು ಅಂದರೆ ನೀನು ತುಂಬಾ ಪ್ರೀತಿಯಿಂದಾನೇ ಮಾತಾಡಬೇಕಾಗತ್ತೆ, ಅರ್ಥ ಮಾಡ್ಕೋ ಚಂಪಾ ಅಂತ ಹೇಳಿ ವಿದ್ಯಾ ಚಂಪಾಗೆ ಧೈರ್ಯ ತುಂಬ್ತಾರೆ. ನಂತರ ಆ ಕಡೆಯಿಂದ ಫೋನ್ ಮಾಡಿದ್ದನ್ನು ರಿಸೀವ್ ಮಾಡ್ತಿದ್ದಾಗ ಇಲ್ಲಿ ಚಂಪಾ ಪ್ರೀತಿಯಿಂದ ಮಾತನಾಡೋಕ್ಕೆ ಶುರು ಮಾಡ್ಕೋತಾರೆ. ನನಗೆ ನೀವಂದರೆ ಇಷ್ಟ, ನನ್ನ ಮನಸ್ಸಲ್ಲೇ ಇದ್ದೀರಾ ನೀವು, ನಾನು ನಿಮ್ಮ ಕಣ್ಮುಂದೆನೇ ಇದ್ದೀನಿ, ಬಿಕಾಸ್ ನನ್ನ ಮನಸ್ಸಲ್ಲಿ ನೀವಿದ್ದೀರಾ ಅಂದಮೇಲೆ ನಿಮ್ಮ ಕಣ್ಮುಂದೆ ನಾನಿದ್ದಾಗಲ್ವಾ, ಹಾಗೆ ಹೀಗೆ ಅಂತ ಹೇಳಿ ಪ್ರೀತಿಯಿಂದ ಚಂಪಾ ಮಾತಾಡ್ತಿದ್ದಾಗೆ ನಿಮ್ಮ ವಾಯ್ಸೇ ತುಂಬ ಸ್ವೀಟ್ ಆಗಿದೆ, ಯಾರು ನೀವು ಹೇಳಿ ಯಾರು ಅಂತ ಅಂದಾಗ, ನಿಮಗೂ ಕೂಡ ನಾನು ಯಾರು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅಂದಾಗ, ಗೊತ್ತಿದೆ ಅಂತ ಗೊತ್ತು ಕಣ್ರಿ, ನಿಮ್ಮ ವಾಯ್ಸ್ ಕೇಳಿಸ್ಕೊಂಡ್ರೆ ಇಷ್ಟು ಚೆನ್ನಾಗಿದೆ, ನೀವು ಹೇಗಿರ್ಬೋದು, ನಿಮ್ಮ ಹೆಸರೇನು ಹೇಳಿ ಅಂತ ಹೇಳಿ ಸುಭಾಷ್ ಫ್ರೆಂಡ್ ಕೇಳ್ತಿದ್ರೆ, ನಾನು ಸುಭಾಷ್ ಅವರ ಹೆಂಡತಿ ಚಂಪಾ ಅಂತಾನೆ ಹೇಳ್ತಾಳೆ. ನೀವು ಚಂಪಾನ, ನೀವು ಯಾಕೆ ನನಗೆ ಕಾಲ್ ಮಾಡಿದ್ದು ಅಂದಾಗ, ಯಾಕೆ ಅಂದರೆ ನನ್ನ ಗಂಡ ನನ್ನ ಪ್ರೀತಿ ಮಾಡ್ತಿಲ್ಲ, ನಾನು ಅವ್ರನ್ನ ಅಷ್ಟೆಲ್ಲ ಪ್ರೀತಿ ಮಾಡಿದ್ರು, ಅವ್ರು ಮಾತ್ರ ನನ್ನನ್ನು ಇಷ್ಟಪಡ್ತಿಲ್ಲ, ಮನೆಯಿಂದ ಹೋಗು ಅಂತ ಹೇಳ್ತಾರೆ, ನಾನೇ ಬೇಡ ಅಂತ ಹೇಳಿದ್ಮೇಲೆ ಇಷ್ಟ ಪ್ರೀತಿನೇ ಇಲ್ಲದೆ ಇರೋರ ಹತ್ರ ನಾನು ಹೇಗೆ ಬಾಳಕ್ಕಾಗತ್ತೆ, ಅದಕ್ಕೋಸ್ಕರನೇ ನನಗೆ ನೀವಂದರೆ ತುಂಬಾ ಇಷ್ಟ ಆಗಿದ್ರ, ನಾನು ನಿಮ್ಮನ್ನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ, ನಾವಿಬ್ಬರು ಜೊತೆಯಾಗಿ ಇರಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳಿ ಚಂಪಾ ಹೇಳಿದಾಗ, ಆ ರೀತಿಯೆಲ್ಲ ಹೇಗೆ ಸಾಧ್ಯ ಆಗುತ್ತೆ, ಏನು ಮಾತಾಡ್ತಿದ್ರಾ ನೀವು, ತಮಾಷೆ ಮಾಡ್ತಿದ್ರಾ ಅಂತ ಹೇಳಿ ಸುಭಾಷ್ ಫ್ರೆಂಡ್ ಕೇಳ್ತಿದ್ರೆ, ನಾನು ನಿಜನೇ ಹೇಳ್ತಿರೋದು ಅಂದಾಗ, ಸುಭಾಷ್ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಅಂತ ಹೇಳಿ ಅವರ ಫ್ರೆಂಡ್ ಕೇಳ್ತಾರೆ. ಸುಭಾಷ್ ಅವ್ರಿಗೆ ಗೊತ್ತಾದರೆ ಏನಾಗುತ್ತೆ, ನಮ್ಮನ್ನು ಸಾಯಿಸ್ಬಿಡ್ತಾರೆ, ಬಿಡಿ, ಅವ್ರ ಜೊತೆ ಬಾಳೋಕ್ಕಿಂತ ನಿಮ್ಮ ಜೊತೆ ಬದುಕೋಕೆ ಹೋಗಿ ಸಾಯೋದೇ ನೆಮ್ಮದಿ ಆಗಿರುತ್ತೆ, ಈಗೇನು ನೀವು ನನ್ನನ್ನು ಒಪ್ಕೋತಿರೋ ಇಲ್ವೋ, ನಿಜವಾಗ್ಲೂ ನಾನು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಗೊತ್ತಾ, ನೀವಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ, ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಚಂಪಾ ಕಾಲ್ ಕಟ್ ಮಾಡಿಬಿಡ್ತಾಳೆ. ತುಂಬ ಚೆನ್ನಾಗಿ ಮಾತಾಡಿದೆ ಚಂಪಾ, ಇದೇ ರೀತಿ ಮೇಂಟೈನ್ ಮಾಡು, ಅವನನ್ನು ಲಾಕ್ ಮಾಡಬೇಕು ಅಂತ ವಿದ್ಯಾ ಹೇಳ್ತಾರೆ. ನಂತರ ಮನೆ ಒಳಗಡೆ ಬರ್ತಿದ್ದಾಗೆ ದೀನಬಂಧು ಫ್ಯಾಮಿಲಿ ಜೊತೆಗೆ ಇಡೀ ಮನೆಯವರು ಎಲ್ಲರೂ ಕೂಡ ತುಂಬ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ಫೋಟೋಸ್, ಚಿನ್ನ, ಉಡುವೆ ಎಲ್ಲನೂ ಕೂಡ ನೋಡ್ತಿದ್ದಾರೆ. ಇದರ ನಡುವೆ ವಿದ್ಯಾ ಯಾವ ಊರಿನವರು ಏನು ಅಂತ ಹೇಳಿ ದೀನಬಂಧು ಅವರು ವಿಚಾರ ಮಾಡ್ತಾರೆ. ಇಲ್ಲೇ ಹುಲಿ ಊರಿನವರು ಅಂತ ಹೇಳಿದಾಗ, ಅಲ್ಲಿಂದ ಒಬ್ಬರು ನಮ್ಮ ಮನೆಗೆ ಇದು ಹೇಳೋಕ್ಕೆ ಬಂದಿದ್ದು, ಹರಿಕತೆ ಹೇಳೋಕ್ಕೆ ಬಂದಿದ್ರು ಅಂದಾಗ, ನಮ್ಮ ಅಪ್ಪಾಯ ಬಿಟ್ಟು ಯಾರು ಕೂಡ ಹೇಳೋದಿಲ್ಲ ಅಂತ ಹೇಳ್ತಾಳೆ ವಿದ್ಯಾ. ಯಾರದು ಅಂತಿದ್ದಾಗೆ ಭದ್ರಾ ಫೋಟೋ ತೋರಿಸ್ತಾರೆ, ಇವರು ಕೂಡ ಬರ್ತಿದ್ದಾರಲ್ವಾ ಅಂತ ಹೇಳಿದಾಗ, ಏನು ಮಾಡಬೇಕು ಅಂತ ಶಿವರಾಮೇಗೌಡರಿಗೆ ಗೊತ್ತಾಗ್ತಿಲ್ಲ. ಈ ಕಡೆ ಸಾವಿತ್ರಿ ಅವ್ರಿಗೆ ತುಂಬ ಕೆಲಸ ಇರುತ್ತೆ ಅಂತ ಹೇಳಿದಾಗ, ಏನೇ ಆಗಲಿ ಬೀಗ್ರಲ್ವಾ, ಮದುವೆ ಆಗಿದೆ, ಫಸ್ಟ್ ಟೈಮ್ ಹಬ್ಬ ಆಗ್ತದೆ, ಖಂಡಿತ ಅವರೆಲ್ಲ ಬಂದೇ ಬರ್ತಾರೆ, ನೆಪ ಹೇಳ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ ಅಂತ ದೀನಬಂಧು ಅವರು ಹೇಳ್ತಾರೆ. ಯಾಕೇನಾದರೂ ಸಮಸ್ಯೆ ಇದೆಯಾ ಅಂತ ಹೇಳಿ ದೀನಬಂಧು ಅವರ ಸೊಸೆ ಕೇಳೋದಕ್ಕೆ, ಆ ರೀತಿ ಏನಿಲ್ಲ, ಬರ್ತಾರೆ ಅಂತ ಹೇಳಿ ಇಲ್ಲಿ ತಮ್ಮನಿಗೆ ಹೇಳಿ ಕ್ವಾಟ್ಲೆ ಮುಖಾಂತರ ಇಲ್ಲಿ ವಿದ್ಯಾನ ತಂದೆ ತಾಯಿನ ಕರ್ಸೋಕೆ ಮುಂದಾಗ್ತಿದ್ದಾರೆ ಶಿವರಾಮೇಗೌಡರು. ಆ ಕಡೆ ಕ್ವಾಟ್ಲೆ ಹೋಗಿದ್ದೆ ವಿದ್ಯಾ ತಂದೆ ತಾಯಿಗೆ ಇಲ್ಲಿ ಶಿವರಾಮೇಗೌಡರು ಮನೆಗೆ ಅತಿಥಿಗಳು ಬಂದಿದ್ದಾರೆ, ಹಾಗಾಗಿ 3 ದಿನಕ್ಕಾದರೂ ಒಳಗಡೆ ಬರಬೇಕು ಅಂತ ವಿದ್ಯನ್ನು ಕೂಡ ಕರ್ಸ್ಕೊಂಡಿದ್ದಾರೆ. ಅದಕ್ಕೆ ನಾ ಖಂಡಿತವಾಗ್ಲೂ ಯಾರಿಗೂ ಕೂಡ ನಮ್ಮ ಮನೆ ಸಮಸ್ಯೆ ಗೊತ್ತಾಗಬಾರ್ದು ಅಂತ, ಹಾಗಾಗಿ ನಿಮ್ಮನ್ನು ಕೂಡ ಹಬ್ಬ ಕರೀತಿದ್ದಾರೆ ಬನ್ನಿ ಅಂತಿದ್ದಾಗೇನೆ ತುಂಬಾ ಖುಷಿಯಿಂದ ವಿದ್ಯಾ ತಂದೆ ತಾಯಿ ಇಬ್ಬರು ಕೂಡ ಸರ್ಸುನ ಕರ್ಕೊಂಡು ಒಬ್ಬರ ಮನೆಗೆ ಹೋಗ್ತಿದ್ದಾಗಲೇ ಇಲ್ಲಿ ನಿಜಕ್ಕೂ ವಿದ್ಯಾ ತಂದೆ MLA ಅವ್ರಿಗೆ ಜೈಕಾರ, ಮುಖ್ಯಮಂತ್ರಿ ಅವರಿಗೆ ಜೈಕಾರ ಅಂತ ಹೇಳೋದ್ರ ಮುಖಾಂತರ ಶಿವರಾಮೇಗೌಡರಿಗೆ ಸನ್ಮಾನವನ್ನ ಮಾಡ್ತಾರೆ. ತದನಂತರ ವಿದ್ಯಾ ಪ್ರೆಗ್ನೆಂಟ್ ಅನ್ನೋ ವಿಷಯ ಚರ್ಚೆಗೆ ಬರುತ್ತೆ. ಈ ಕಡೆ ದೀನಬಂಧು ಅವರ ಸೊಸೆಗನ್ಸುತ್ತೆ, ಏನಪ್ಪಾ ಇದು ಆಕೆ ಪ್ರೆಗ್ನೆಂಟ್ ಒಂದು ಚಹರೆನೆ ಕಾಣಿಸ್ತಿಲ್ವಲ್ಲ ಅಂತ, ಅದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಇನ್ನೂ ಕೂಡ ಅಂತ ಹೇಳಿ ವಿದ್ಯಾ ಅಮ್ಮ ಹೇಳ್ತಾರೆ. ನಂತರ ವಿದ್ಯಾ ಅಪ್ಪ ಅಮ್ಮ ಇರಬೇಕಿದ್ರೆ ಇಲ್ಲಿ ದೀನಬಂಧು ಅವರ ಸೊಸೆ ಹೋಗಿದ್ದೆ, ಯಾರಿಗೆ ಆದರೂ ಕಷಾಯ ಕೊಟ್ಟರೆ ನಿಜಕ್ಕೂ ಕೂಡ ಕುಡಿತಾರೆ, ಬಟ್ ಅದು ಕುಡಿಯೋಕ್ಕಾಗಿಲ್ಲ ವಿದ್ಯಾಗೆ. ನಿಜವಾಗ್ಲೂ ಹೇಳಿ ಆಕೆ ಪ್ರೆಗ್ನೆಂಟಾ ಇಲ್ವಾ, ಇಲ್ಲಾಂದರೆ ನಾನು ಎಲ್ಲರೂ ಮುಂದೆ ಸತ್ಯ ಹೇಳಬೇಕಾಗತ್ತೆ ನನಗೆ ಅನಿಸಿರೋದನ್ನು ಅಂತ ಹೇಳಿ ದೀನಬಂಧು ಅವರ ಸೊಸೆ ಹೇಳಿದಕ್ಕೆ, ಇಲ್ಲ ನನ್ನ ಮಗಳು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿ ವಿದ್ಯಾ ತಂದೆ ಹೇಳಿಬಿಡ್ತಾರೆ. ಹಾಗಿದ್ರೆ ಕೊನೆಗೂ ಕೂಡ ಈ ಒಂದು ವಿಷಯ ಇಡೀ ಮನೆಯವ್ರಿಗೆ ಗೊತ್ತಾಗಿದ್ದ ವಿದ್ಯಾ ಮತ್ತೊಂದು ತಪ್ಪಿಗೆ ಮನೆಯಿಂದ ಹೊರಗಡೆ ದಬ್ಬಿಸ್ಕೋಬೇಕಾಗತ್ತೆ ಅತಿಥಿಗಳ ಮುಂದೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ.